ಕರ್ನಾಟಕದ ಪ್ರಾದೇಶಿಕ ಪಕ್ಷ ಅಂದ್ರೆ ಅದು ಜೆಡಿಎಸ್. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹುಟ್ಟುಹಾಕಿದ ಜೆಡಿಎಸ್ ಪಕ್ಷಕ್ಕೆ ಇದೀಗ 25 ವರ್ಷದ ಸಂಭ್ರಮ. ಪಕ್ಷಕ್ಕೆ 25 ವರ್ಷ ಪೂರ್ಣಗೊಂಡ ಹಿನ್ನೆಲೆ ನಾಡಿನಾದ್ಯಂತ ಅದ್ದೂರಿಯಾಗಿ ಬೆಳ್ಳಿ ಹಬ್ಬವನ್ನ ಜೆಡಿಎಸ್ ಆಚರಿಸ್ತಾ ಇದೆ. ನಿನ್ನೆ ಹಾಗೂ ಇವತ್ತು 2 ದಿನಗಳ ಕಾಲ ರಜತ ಮಹೋತ್ಸವ ಆಚರಿಸಲಾಗ್ತಾ ಇದೆ. ರಜತ ಮಹೋತ್ಸವ ಹಿನ್ನೆಲೆಯಲ್ಲಿ ನಿನ್ನೆ ಪಕ್ಷದ ಕಚೇರಿ ಜೆಪಿ ಭವನದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಧ್ವಜಾರೋಹಣವನ್ನ ನೆರವೇರಿಸಿದ್ರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಪಕ್ಷದ ಶಾಸಕರು, ಸಂಸದರು, ಪರಿಷತ್ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇನ್ನು ಪಕ್ಷ ನಡೆದು ಬಂದ ಹಾದಿಯ ಅನಾವರಣ, ಜೆಡಿಎಸ್ ಪಕ್ಷದ ಹುಟ್ಟು ಹಾಗೂ ಬೆಳವಣಿಗೆ ಬಗ್ಗೆ ಚಿತ್ರ ಪ್ರದರ್ಶನ ನಡೀತಾ ಇದೆ. ಅದನ್ನು ಅವರು ಈಡೇರಿಸಲಿಕ್ಕೆ ಆಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೆ ಕಾರಣ ಅವರ ಸುದೀರ್ಘ 60 ವರ್ಷಗಳ ರಾಜಕಾರಣದಲ್ಲಿ ಬಹುಶಃ 3-4 ವರ್ಷ ಮಂತ್ರಿಗಳಾಗಿದ್ದರು ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ. ನಂತರ ಮುಖ್ಯಮಂತ್ರಿ ಆದರು, ಅದು 18 ತಿಂಗಳಿದ್ರು. ಪ್ರಧಾನಮಂತ್ರಿಗಳಾದರೂ 10 ತಿಂಗಳಿತ್ತು. ಅಲ್ಲಿಗೆ ಅವರ ಅಧಿಕಾರದ ಅವಧಿ ಸಂಪೂರ್ಣ ಆಯಿತು. ನಾನು 1983 ಈಗಿನ ನಮ್ಮ ಯುವ ಕಾರ್ಯಕರ್ತರಿಗೆ ಗೊತ್ತಿಲ್ಲ ಆಕ್ಚುಲಿ ಹಲವಾರು ವಿಷಯಗಳು. 1983ರಲ್ಲಿ ಏನು ದೇವರಾಜ ಅವರ ಬಗ್ಗೆ ನಮ್ಮ ದತ್ತ ಅವರು ಮಾತನಾಡ್ತಾ ಇದ್ರು, ಕ್ರಾಂತಿರಂಗ ಮಾಡಿದಂಥ ವಿಷಯವನ್ನ. ನಂತರ ನಡೆದಂಥ ರಾಜ್ಯದ ಹಲವಾರು ಬೆಳವಣಿಗೆಯಲ್ಲಿ ಬಹುಶಃ ಉತ್ತರ ಕರ್ನಾಟಕದ ಪಾತ್ರ ಬಹಳ ದೊಡ್ಡದಿದೆ. 1983ರಲ್ಲಿ ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಬರ್ತಕ್ಕಂಥದ್ದಕ್ಕೆ ನವಲಗುಂದ ನರಗುಂದದ ಒಂದು ರೈತರ ಹೋರಾಟ ಏನಿದೆ ಅದು ಫೌಂಡೇಶನ್ ಆಗ್ತಂಥದ್ದು ಅನ್ನೋದು ನನ್ನ ಅಭಿಪ್ರಾಯ. ಗೋಕಾಕ್ ಚಳವಳಿ, ಸಿದ್ದಯ್ಯ ಪುರಾಣಿಕರು ಆ ಚಳವಳಿಯಲ್ಲಿ ಅವತ್ತಿನ ದಿನ ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ಭಾಗವಹಿಸಿದಂಥ ದಿನಗಳಿತ್ತು. ಗುಂಡೂರಾಯರು ಮುಖ್ಯಮಂತ್ರಿ ಇದ್ದಾಗ ಸನ್ಮಾನ್ಯ ದೇವೇಗೌಡರ ಒಂದು ಕ್ಷೇತ್ರದಲ್ಲಿ ಗುಂಡೂರಾಯರ ಸರ್ಕಾರದ ಒಬ್ಬ ಮಂತ್ರಿ ಅವರನ್ನ ಬಿಟ್ಟು ಏನವರು ಶಾಸಕರಿದ್ದರು, ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೋದಂಥ ಸನ್ನಿವೇಶದಲ್ಲಿ ಒಂದು ಗೋಲಿಬಾರದಂಥ ದಿನ ಅದು. ಇಬ್ಬರು ರೈತರು ಮರಣ ಹೊಂದ್ತಾರೆ. ದೊಡ್ಡಹಳ್ಳಿ ಅಂತಕ್ಕಂಥ ಒಂದು ಪ್ರಕರಣ. ಆ ಒಂದು ಪ್ರಕರಣದಿಂದ ದೇವೇಗೌಡರು ಆಕ್ರೋಶಿತರಾಗಿ ಅವತ್ತಿನ ಸರ್ಕಾರದ ವಿರುದ್ಧ 9 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು, ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಮಾಡಿದಂಥ ಅವರ ಹೋರಾಟ ಏನಿದೆ ಆ ಹೋರಾಟವನ್ನು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಅವತ್ತಿನ ಹೋರಾಟದಲ್ಲಿ ನಮ್ಮ ಜನತಾದಳದಲ್ಲಿ ಇದ್ದಂಥ ನಾಯಕರಾಗ ಬಹುಶಃ ಜನತಾ ಪಾರ್ಟಿ ಇತ್ತು ಅಂತ ಕಾಣಿಸ್ತದೆ. ಯಾವುದೇ ನಾಯಕರುಗಳು ಅವರು ಹೋರಾಟಕ್ಕೆ ಬೆಂಬಲ ಕೊಡಲಿಲ್ಲ. ಕೆಲವು ಬೆಂಗಳೂರು ಸುತ್ತಮುತ್ತಲ ಭಾಗದಲ್ಲಿದ್ದಂಥ ಕಾರ್ಯಕರ್ತರು, ಬಹುಶಃ ಅವರು ಮರೆಯಲ್ಲ, ಅವರು ಒಬ್ಬ ನಾರಾಯಣ ಸ್ವಾಮಿ ಅಂತ ಒಬ್ಬರು ಉಳುಮಾವನವರು ನಾರಾಯಣ ಸ್ವಾಮಿ ಅಂತ ಇದ್ರು. ಅವ್ರು ಪ್ರತಿದಿನ ಒಂದು 500 ಜನ ಕರ್ಕೊಂಬರೋರು. ಆ ಕಬ್ಬನ್ ಪಾರ್ಕ್ನಲ್ಲಿ 9 ದಿನ ಉಪವಾಸ ಕೂತಿದ್ರು. ನಮ್ಮ ರಾಜ್ಯದ ಅವರ ಸಹಪಾಠಿಗಳು ಯಾರೂ ಅವರಿಗೆ ಕೈ ಜೋಡಿಸಿರಲಿಲ್ಲ. ನಂತರ ಎಲ್ಲ ನಾಯಕರು ಸೇರಿ BJP ನಮ್ಮ ಗುಂಡೂರಾಯರ ಸರ್ಕಾರದ ವಿರುದ್ಧ ಒಂದು ಧರಣಿ ಮಾಡಿದ್ರು. ಅದರ ಧರಣಿ ಮಹತ್ವ ಎಷ್ಟು ಮಟ್ಟಿಗಿತ್ತು ಈಗ ನಾನು ಚರ್ಚೆ ಮಾಡಲಿಕ್ಕೆ ಅವೆಲ್ಲ ಹೋಗಲ್ಲ. ಅವರ ಒಂದು ಹೋರಾಟ ಅಂತಿಮವಾಗಿ ಈ ರಾಜ್ಯದಲ್ಲಿ ಪ್ರಥಮವಾಗಿ ಕಾಂಗ್ರೆಸ್ಸೇತರ ಸರ್ಕಾರ ಬರಲಿಕ್ಕೆ ಸಾಧ್ಯ ಆಯಿತು. 1983 JDS ಮತ್ತು ಅಂದ್ರೆ ಜನತಾ ಪಾರ್ಟಿ ಮತ್ತು ಕ್ರಾಂತಿರಂಗ ಸುಮಾರು 85-86 ಸೀಟು ಗೆದ್ದಿದ್ರು. 18 ಸೀಟು BJP ಅವರು ಗೆದ್ದಿದ್ರು. ಕಮ್ಯುನಿಸ್ಟ್ನವರು 8-9 ಸೀಟ್ ಗೆದ್ದಿದ್ರು. ಎಲ್ಲ ಸೇರಿ ಇವರು ಒಂದು ಬಹುಶಃ 120-130 ಜನ ಇದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.